ಇನ್ನು ಹಾಸನದ ಹೃದಯಾಘಾತ ತನಿಖಾ ವರದಿಯ ಅಂಶಗಳು ಬಯಲಾಗ್ತಾ ಇದೆ. ಮರಣೋತ್ತರ ಪರೀಕ್ಷೆ ಸರ್ಟಿಫಿಕೇಟ್ ಬಿಟ್ಟು ತಜ್ಞರು ಕೇಸ್ ಸ್ಟಡಿ ಮಾಡಿದ್ದಾರೆ. ರಾಂಗ್ ಅದು. ಹಾಸನದಲ್ಲಿ ಮೃತಪಟ್ಟವರಲ್ಲಿ 40 ಜನದಲ್ಲಿ 4 ಜನರಿಗೆ ಮಾತ್ರ ಮರಣೋತ್ತರ ಪರೀಕ್ಷೆ ಆಗಿದೆ, ಉಳಿದವ್ರಿಗೆ ಆಗೇ ಇಲ್ಲ. ಮರಣೋತ್ತರ ಪರೀಕ್ಷೆ ಆಗದ ಹಿನ್ನೆಲೆಯಲ್ಲಿ ಸೂಕ್ತ ಕಾರಣ ಪತ್ತೆ ಮಾಡೋದು ಕಷ್ಟ. ಸರಣಿ ಹೃದಯಾಘಾತಕ್ಕೆ ಸೂಕ್ತ ಕಾರಣ ಸಿಗೋದು ಡೌಟೇ. ಸೂಕ್ತ ಕಾರಣ ಪತ್ತೆ ಹಚ್ಚುವ ಬದಲಾಗಿ ತಜ್ಞರು ಕೇಸ್ ಸ್ಟಡಿ ಮಾಡಿದ್ದಾರೆ. ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರದೇ ಕೇಸ್ ತಗೊಂಡು ಸ್ಟಡಿ ಮಾಡಿದ್ದಾರೆ. ಕೇಸ್ ಸ್ಟಡಿ ಆಧಾರದಲ್ಲಿ ವರದಿಯನ್ನು ಸಿದ್ಧಪಡಿಸಿದ್ದಾರೆ ವೈದ್ಯರ ತಂಡ. ನಾಳೆ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಲಿದೆ ತನಿಖಾ ತಂಡ. ಬಟ್ ಮರಣೋತ್ತರ ಪರೀಕ್ಷೆ ಅದಕ್ಕೆ ಹೇಳಿದ್ದು ಆರೋಗ್ಯ ಇಲಾಖೆಯವರು ಶಿಫಾರಸು ಮಾಡಿದ್ದಾರೆ. ಈ ಥರ ಕೇಸ್ಗಳನ್ನ ಪ್ರತಿಯೊಂದನ್ನೂ ಮರಣೋತ್ತರ ಪರೀಕ್ಷೆ ಮಾಡಬೇಕು, ಆಗಷ್ಟೇ ನಿಖರವಾದ ಕಾರಣ ತಿಳಿಯೋದಕ್ಕೆ ಸಾಧ್ಯ ಅಂತ. ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಹೇಳಬೇಕು ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಂಡ. ಲೋಕೇಶ್, ಈಗ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಇಲ್ಲದೇನೆ ಈ ಹಾಸನ ಹೃದಯಾಘಾತ ಪ್ರಕರಣಗಳಿಗೆ ನಿಖರ ಕಾರಣ ತಿಳ್ಕೊಳ್ಳೋದಕ್ಕಾಗತ್ತಾ? ಬರೀ ಕೇಸ್ ಸ್ಟಡಿಯನ್ನು ಒಪ್ಪಕ್ಕಾಗತ್ತಾ ಅಂತ? ಅರವಿಂದ್, ಬರೀ ಕೇಸ್ ಸ್ಟಡಿ ಮಾಡಿದ್ರೆ ಯಾವುದೇ ರೀತಿಯ ಪ್ರಯೋಜನ ಇಲ್ಲ. ಈ ಸೈಲೆಂಟ್ ಸಾವು ಮತ್ತೆ ಹಠಾತ್ ಆಗಿ ಸಾವಾಗ್ತಾ ಇರೋದು ಯಾಕೆ? ಯಾವುದಾದ್ರೂ ಈ ವ್ಯಕ್ತಿಗಳು ತೆಗೆದುಕೊಳ್ತಾ ಇರ್ತಕ್ಕಂಥ ಮೆಡಿಸಿನ್ ಅಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆಯಾ? ಅದನ್ನ ದೈಹಿಕವಾಗಿ ವೈದ್ಯಕೀಯ ಕಾರಣಗಳನ್ನ ಪತ್ತೆ ಹಚ್ಚಿ ಸೂಕ್ತ ಕಾರಣವನ್ನ ಪತ್ತೆ ಹಚ್ಚಬೇಕಾಗಿದೆ. ಕೇಸ್ ಸ್ಟಡಿ ಮಾಡಿದ್ರೆ ಅವ್ರು ತೆಗೆದುಕೊಟ್ಟಿರ್ತಕ್ಕಂಥ ಟ್ರೀಟ್ಮೆಂಟು ಮತ್ತೆ ಅವ್ರು ಯಾವ ರೀತಿಯಾಗಿ ಜೀವನ ಶೈಲಿ ಇತ್ತು ಅದು ಮಾತ್ರ ಗೊತ್ತಾಗುತ್ತೆ ಹೊರತುಪಡಿಸಿದ್ರೆ, ಮತ್ತೆ ಅವ್ರು ಯಾವುದೇ ರೀತಿಯ ಕಾಯಿಲೆಗಳಿದ್ವು ಅನ್ನೋದು ಗೊತ್ತಾಗುತ್ತೆ ಹೊರತುಪಡಿಸಿದ್ರೆ ಬಿಟ್ರೆ ಬೇರೆ ಅವ್ರಿಗೆ ಈ ಸಾವಿಗಳಿಗೆ ಏನು ಕಾರಣ ಅನ್ನೋದು ಪತ್ತೆ ಹಚ್ಚೋದು ಕಷ್ಟ ಆಗುತ್ತೆ. ಆ ಕಾರಣಕ್ಕೋಸ್ಕರ ಸುಮಾರು ಇಲ್ಲಿವರೆಗೂ 35-40 ಜನ ಹಾಸನದಲ್ಲಿ ಡೆತ್ ಆಗಿದ್ದಾರೆ. ಅವರಲ್ಲಿ ಬರೀ 4 ಮಂದಿ ಮಾತ್ರ ಮರಣೋತ್ತರ ಪರೀಕ್ಷೆ ಮಾಡಿಸಿರುವಂಥದ್ದು. ಉಳಿದಂಥವ್ರು ಯಾರು ಕೂಡ ಮರಣೋತ್ತರ ಪರೀಕ್ಷೆ ಮಾಡಿಸಿಲ್ಲ. ಹಾಗೆಯೇ ಅಂತ್ಯ ಸಂಸ್ಕಾರಗಳು ಆಗಿವೆ. ಹಾಗಾಗಿ 4 ಜನರದ್ದು ಏನು ಮರಣೋತ್ತರ ಪರೀಕ್ಷೆ ಆಗಿದೆ, ಆ 4 ಜನರ ಮರಣೋತ್ತರ ಪರೀಕ್ಷೆಯನ್ನ ಪತ್ತೆ ಹಚ್ಚುವಂತ ಕೆಲಸಕ್ಕೂ ಕೂಡ ಮುಂದಾಗಿದೆ. ಉಳಿದಂತ ಕೇಸ್ಗಳನ್ನ ಕೇಸ್ ಸ್ಟಡಿ ಮಾಡಿ ವರದಿಯನ್ನು ಸಿದ್ಧಪಡಿಸಿದ್ದಾರೆ ಅಂತದ್ದು ಈಗ ಕಂಡು ಬರ್ತಾ ಇದೆ. ಕೇಸ್ ಸ್ಟಡಿ ಮಾಡಿ ವರದಿ ಸಿದ್ಧಪಡಿಸಿದ್ರೆ ಸೂಕ್ತ ಕಾರಣ ಗೊತ್ತಾಗಲ್ಲ. ಯಾಕೆಂತಂದ್ರೆ ಕೋವಿಡ್ಗೂ ಮೊದಲು ಕೂಡ ಹೃದಯಾಘಾತ ಆಗ್ತಾ ಇದ್ವು, ಈಗಲೂ ಕೂಡ ಹೃದಯಾಘಾತ ಆಗ್ತಾ ಇದೆ. ಆದ್ರೆ ಸೈಲೆಂಟ್ ಸಾವಿಗೆ ಏನು ಕಾರಣ ಅನ್ನೋದು ಪತ್ತೆ ಹಚ್ಚಬೇಕಾಗುತ್ತೆ. ಇದು ಕೂಡ ದೊಡ್ಡ ಸವಾಲಾಗಿದೆ. ಈ ತಜ್ಞರ ಸಮಿತಿ ಏನಿತ್ತು, ಆ ತಜ್ಞರ ಸಮಿತಿ ಕೂಡ ತನಿಖೆ ಮಾಡಲಿಕ್ಕೆ ಮರಣೋತ್ತರ ಪರೀಕ್ಷೆ ಇಲ್ದೇನೆ ತನಿಖೆ ಮಾಡ್ತಾ ಇರುವಂತದ್ದು ಕೂಡ ದೊಡ್ಡ ಸವಾಲು. ಈಗ ಸರ್ಕಾರಕ್ಕೆ ಬರೀ ಕೇಸ್ ಸ್ಟಡಿಯನ್ನು ಮಾತ್ರ ಸಲ್ಲಿಕೆ ಮಾಡ್ತಾ ಇದ್ರೆ, ಅದರಲ್ಲಿ ಪ್ರಮುಖವಾಗಿ ಬೇರೆ ಬೇರೆ ಕಾಯಿಲೆಯಿಂದ ಬಳಲ್ತಾ ಇದ್ದಂಥವ್ರು 7-8 ಮಂದಿ ಇದ್ದಾರೆ. ಜೊತೆಗೆ ಇನ್ನುಳಿದಂತೆ ಧೂಮಪಾನ ಮತ್ತು ಮದ್ಯಪಾನ ಅತಿಯಾಗಿ ಮಾಡ್ತಾ ಇದ್ರು. ಆ ಕಾರಣಗಳು ಕೂಡ ಇರುವಂಥದ್ದು. ಬೇರೆ ಬೇರೆ ವೈದ್ಯಕೀಯ ಕಾರಣಗಳನ್ನು ಕೊಡ್ತಾ ಇದ್ದಾರೆ, ಮತ್ತೆ ಜೀವನ ಶೈಲಿ ಕಾರಣಗಳನ್ನು ಕೊಟ್ಟು ಸಾವನ್ನಪ್ಪಿದ್ದಾರೆ ಅಂತೇಳಿ ವರದಿಯನ್ನು ತಯಾರು ಮಾಡ್ತಾ ಇದ್ದಾರೆ. ಆದರೆ ಸಾವಿಗೆ ಏನು ಕಾರಣ, ಈ ಒಂದು ಹಠಾತ್ ಹೃದಯಾಘಾತಗಳಿಗೆ ಏನು ಕಾರಣ ಅನ್ನೋದು ಸೂಕ್ತ ಕಾರಣ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗ್ತಿಲ್ಲ ಎನ್ನುವಂಥದ್ದು ವರದಿಯಲ್ಲಿ ಗೊತ್ತಾಗ್ತಾ ಇದೆ. ನಾಳೆ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡ್ತಾ ಇದ್ದಾರೆ, ಕಾದು ನೋಡ್ಬೇಕಾಗುತ್ತೆ. ತದನಂತರ ವರದಿ ಸಲ್ಲಿಕೆ ಆದ್ಮೇಲೆ ಆರೋಗ್ಯ ಸಚಿವರು ಯಾವ ರೀತಿಯಾದಂತಹ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ. ಅರವಿಂದ್. ರೈಟ್ ಲೋಕೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇನ್ಫ್ಯಾಕ್ಟ್ ಅವರು ರಿಪೋರ್ಟ್ ಸಬ್ಮಿಟ್ ಮಾಡಿದ್ಮೇಲೆ ಇನ್ನೂ ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ ವಿಚಾರ.